ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇವತ್ತು ಒಂದು ಸಿಂಪಲ್ಲಾಗಿ ಬೇಗ ಮಾಡ್ಬೋದಾದಂಥ ಹೀರೆಕಾಯಿ ಗೊಜ್ಜು ತೋರಿಸ್ತಿದ್ದೀನಿ. ಹೀರೆಕಾಯಿ ಒಂದು 1/4 kg ತೊಗೊಂಡಿದ್ದೀನಿ, ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ, ಟೊಮೊಟೊ ಹಣ್ಣು ದೊಡ್ಡ ಸೈಜಿಂದು 2 ತೊಗೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಕರಿಬೇವು, 1 ಟೀ ಸ್ಪೂನಷ್ಟು ಮೆಂತ್ಯ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಒಂದು 10 ತೊಗೊಂಡಿದ್ದೀನಿ. ಬೇಕಾದ್ರೆ ಚಿಲ್ಲಿ ಪೌಡ್ರೂ ಹಾಕ್ಕೋಬೋದು, ಬಟ್ ಹಸಿರು ಮೆಣಸಿನ್ಕಾಯಿ ಟೇಸ್ಟೇ ಬೇರೆ. ಬನ್ನಿ ಮಾಡೋಣ. ಅದಕ್ಕೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮುಂದಾಗೆ ಇರಬೇಕು. ಇದಕ್ಕೆ ಅನ್ನಕ್ಕೆ ಉಪ್ಪು ಹಾಕ್ಕೊಂಡು ತಿನ್ನೋದಕ್ಕೆ, ಮತ್ತು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ನೀರು ಹಾಕ್ಕೊಂಡು ಆಮೇಲೆ ಬಾಡಿಸ್ಬೇಕು. ಇದನ್ನು ಎಲ್ಲ ಫ್ರೈ ಆಗಿದೆ. ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತೀನಿ. ಒಂದೊಂದೇ ಬೇಕಾದರೆ ಒಂದೇ ಬಾಣಲೆನೇ ಎಲ್ಲ ಹಾಕ್ಕೊಂಡು ಇಲ್ಲಾಂದರೆ ಒಂದೊಂದನ್ನೇ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಟು ಲಾಸ್ಟ್ಗೆ ರುಬ್ಕೋಬೋದು. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ ಆ ಥರ ಮಾಡ್ಬೋದು. ನಾನು ಒಂದೊಂದೇ ಹಾಕ್ಕೊಂಡು ಒಂದೇ ಸಲಿನೇ ಎಲ್ಲ ಉರಿತೀನಿ. ನಾನು ಸಪ್ರೇಟ್ ತೆಗ್ದಿಟ್ಕೋಬೋದಲ್ಲ. ಇವಾಗ ಇದಕ್ಕೆ ಹಾಕ್ಕೊತೀನಿ. ಎಲ್ಲ ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಬಾಡಿಸ್ತೀನಿ. ಅವಾಗ ತುಂಬ ಟೇಸ್ಟಾಗಿ ಬರುತ್ತೆ ಗೊಜ್ಜು. ಹೀರೆಕಾಯಿ ಎಲ್ಲ ಫ್ರೈ ಆಗಿದೆ. ಟೊಮೆಟೊನ ಹಾಕ್ಕೊತೀನಿ. ಕರ್ಬೇವು ಸೊಪ್ಪು, ಉಪ್ಪು ಸೇರಿಸ್ತೀನಿ. ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ. ಆಮೇಲೆ ನೋಡ್ಕೊಂಡು ಹಾಕ್ತೀನಿ. ಟೊಮೊಟೊ ಬೇಗನೆ ಮಾಡುತ್ತೆ. ನೆಕ್ಸ್ಟ್ ಇವಾಗ 1 ಟೀ ಸ್ಪೂನಷ್ಟು ಮೆಂತ್ಯ ಪುಡಿ ಇದ್ದರೆ ಮೆಂತ್ಯ ಪುಡಿನೇ ಹಾಕೋಬೋದು. ಒಂದು ಚಿಕ್ಕಿ ಅರಿಶಿನ, ಕೊತ್ತಂಬರಿ ಸೊಪ್ಪು, ಒಂದು ಟೀ ಸ್ಪೂನಷ್ಟು ಜೀರಿಗೆ. ಇದೆಲ್ಲ ಆಯಿತು. ಇವಾಗ ನೆಕ್ಸ್ಟು ಇದು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕು. ಇದು ಆರ್ಕೊಳ್ಳಿ, ನಂತರ ರುಬ್ಕೋತೀನಿ. ಇದಾಗಿದೆ. ಇದು ರುಬ್ಕೊಂಡಿದ್ದೀನಿ. ತುಂಬಾ ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ. ಬೇಕಂದರೆ ಇದನ್ನು ಒಗ್ಗರಣೆ ಕೊಟ್ಕೋಬೋದು. ನೋಡಿ, ಇದಾಗಿದೆ. ನೀವು ಮಾಡಿ ಹೇಗಿತ್ತು ಅಂತ ತಿಳಿಸಿ. ಹೊಸ್ದಾಗಿ ಯಾರ್ಯಾರು ನೋಡ್ತಿರ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.